ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಮ್ಮನೇಲಿ ಇವತ್ತು ನಾಷ್ಟ ಪೊಂಗಲ್ ಮಾಡಿದೀನಿ. ಇದೇನಪ್ಪ ಇವ್ರು ಪೊಂಗಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡ್ಲೆ ಬೀಜ ಉರಿತಾವ್ರೆ ಅನ್ಕೋಬೇಡಿ. ನಾನ್ ಸ್ವಲ್ಪ ಕಡ್ಲೆ ಬೀಜ ನಂಗೆ ಬೇಕಿತ್ತು ಮನೆಗೆ. ಮತ್ತೆ ಹೆಸರು ಬೇಳೆದು ಪಾಯಸ ಮಾಡಿದೀನಿ ಇವತ್ತು, ಅದಕ್ಕೂ ಸ್ವಲ್ಪ ಬೇಕಿತ್ತು. ಹಂಗಾಗಿ ಫ್ರೆಂಡ್ಸ್, ನಾನು ಸ್ವಲ್ಪ ಕಡ್ಲೆ ಬೀಜನ ಉರಿತಾ ಇದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ನೆನ್ನೆ ಒಂದು ವಿಡಿಯೋನು ಮಾಡ್ಲಿಲ್ಲ ಫ್ರೆಂಡ್ಸ್. ನನ್ಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ಫ್ರೆಂಡ್ಸ್, ನನಗೆ ನೆನ್ನೆ ಕಂಟಿನ್ಯೂ ಡ್ಯೂಟಿ ಇತ್ತು, 2 ಶಿಫ್ಟ್ ಇತ್ತು, ಹಂಗಾಗಿ ಮಾಡ್ಲಿಲ್ಲ. ನನಗೆ ಬೇಜಾರು. ಯಾಕೆಂದ್ರೆ ಗೊತ್ತಾ ಫ್ರೆಂಡ್ಸ್, ಈಗ ನಾವು ಯೂಟ್ಯೂಬ್ ಚಾನಲ್ ಏನಾರು ಓಪನ್ ಮಾಡಿದಾಗ ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡ್ತೀವಿ. ಅಯ್ಯೋ, ನಾವಿವತ್ತು ಒಂದು ವಿಡಿಯೋನು ಹಾಕ್ಲಿವಲ್ಲ ಅಂತ ಎಲ್ರಿಗೂ ಅನಿಸ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇದನ್ನ ನಾನು ಕಡಲೆ ಬೀಜನ ಹೆಸರು ಬೇಳೆ ಪಾಯಸ ನಾನು ಎಷ್ಟೋ ಸಲ ನಿಮಗೆ ರೆಸಿಪಿನ ತೋರಿಸಿದ್ದೀನಿ. ಅದಕ್ಕೂ ಬೇಕು ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇತ್ತು, ಹುರಿದು ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ಇವತ್ತು ನಾಷ್ಟ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಾರ ಪೊಂಗಲ್ಲು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ತರಕಾರಿ ಸಾಂಬಾರು ಮಾಮೂಲಿ ತೋರಿಸಿದ್ದೀನಲ್ಲ, ನಮ್ಮ ಓನರ್ ನಮ್ಗೆ ಹಸಿದು ತಗರಿ ಕಾಳು ಕೊಟ್ಟಿದ್ರು, ಅದ್ರದ್ದು ಸಾಂಬಾರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಪೊಂಗಲ್ ಯಾವ ರೀತಿ ಮಾಡ್ತೀನಿ, ಏನೇನ್ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಎಲ್ರಿಗೂ ನಾವು ಟೆಂಪಲ್ಗೆ ಹೋದಾಗ ಪೊಂಗಲ್ ಎಷ್ಟು ರುಚಿಯಾಗಿರುತ್ತೆ, ಮತ್ತೆ ಎಷ್ಟು ಇಷ್ಟ ಪಡ್ತೀವಿ. ಮತ್ತೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಅಲ್ಲಿ ನಮ್ಗೆ ಏನೇ ಅವ್ರು ಸ್ವಲ್ಪ ಕೊಟ್ಟರು ಇನ್ನ ಬೇಕು ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ತುಪ್ಪ ಹಾಕ್ತಾ ಇದ್ದೀನಿ 1 ಸ್ಪೂನ್. ಅದು ಚಿಕ್ಕ ಬಾಟ್ಲ್ ಅಲ್ವಾ, ಅದಕ್ಕೋಸ್ಕರ ನಾನು ಅದರಲ್ಲೇ ಇಟ್ಕೊಂಡಿದ್ದೀನಿ. ಈ ಕಡೆ ಫ್ರೆಂಡ್ಸ್ ರೈಸ್ ಕಿಟ್ಟಿದೆ, ಅದು ಕೂಡ ವಿಷಲ್ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಗ್ಗರಣೆಗೆ ಪೊಂಗಲ್ಗೆ ಒಗ್ಗರಣೆಗೆ ಏನೇನ್ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಸಾಸಿವೆ, ಫ್ರೆಂಡ್ಸ್ ಇದಕ್ಕೆ ಮುಖ್ಯ ಬೇಕಾಗಿರೋದೇ ಜೀರಿಗೆ. ನೋಡಿ ಫ್ರೆಂಡ್ಸ್, ರೈಸ್ ವಿಷಲ್ ಆಗ್ತಾ ಇದೆ, ಆ ಕಡೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಜೀರಿಗೆ ಆದ್ಮೇಲೆ ಫ್ರೆಂಡ್ಸ್ ತೆಂಗಿನಕಾಯಿ ಇದಕ್ಕೆ ಇಷ್ಟ ಫ್ರೆಂಡ್ಸ್. ಮೇನ್ ಇದಕ್ಕೆ ಬಂದು ಜೀರಿಗೆ. ಅದಾದ್ಮೇಲೆ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು. ಇದಕ್ಕಿಷ್ಟೇ ಬೇಕಾಗಿರೋ ಫ್ರೆಂಡ್ಸ್, ಏನು ಜಾಸ್ತಿ ಬೇಕಾಗಿಲ್ಲ. ಆಮೇಲೆ ಫ್ರೆಂಡ್ಸ್ ಮುಖ್ಯವಾಗಿ ಬೇಕಾಗಿರೋದು ಮೆಣಸು 1 ಸ್ಪೂನು. ಸುಮ್ಮನೆ ಜಾಸ್ತಿ ಹಾಕಿದ್ರೆ ಫ್ರೆಂಡ್ಸ್ ಬರೀ ಬಾಯಿಗೆಲ್ಲ ಅದೇ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದು ಫ್ರೆಂಡ್ಸ್ ಏನ್ ಗೊತ್ತಾ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಾನು ಫ್ರೆಂಡ್ಸ್ ಮೊದಲೇನೆ ಹೆಸರು ಬೇಳೆನ ಉರಿಯೋದ ನಾನ್ ನಿಮ್ಗೆ ತೋರಿಸ್ತಿಲ್ಲ ಫ್ರೆಂಡ್ಸ್. ಹೆಸರು ಬೇಳೆ ಮತ್ತೆ ಅಕ್ಕಿನ 2 ವಿಷಲ್ ಕೂಗ್ಸಿ ಇಟ್ಕೊಂಡಿದೀನಿ. ಇದಕ್ಕೆ ಅದೇ ಮುಖ್ಯ. ನೋಡಿದ್ರ ಫ್ರೆಂಡ್ಸ್, ಈಗ ತುಪ್ಪ ಹಾಕಿದೀನಿ, ಎಣ್ಣೆ ಹಾಕಿದೀನಿ, ಜೀರಿಗೆ ಹಾಕಿದೀನಿ, ಸಾಸಿವೆ ಹಾಕಿದೀನಿ, ಮೆಣಸು ಹಾಕಿದೀನಿ, ತೆಂಗಿನಕಾಯಿ ಹಾಕಿದೀನಿ. ಈಗ ಫ್ರೆಂಡ್ಸ್ ಇದಕ್ಕೆ ನಾವು ಬೇಯಿಸಿ ಏನ್ ಇಟ್ಕೊಂಡಿದೀವಿ, ಅರಿಶಿನ ಪುಡಿನ ನಾನು ಹಾಕಿ ಬೇಯಿಸಿ ಇಟ್ಕೊಂಡಿದೀನಿ ಫ್ರೆಂಡ್ಸ್. ರೈಸ್ನ 2 ವಿಷಲ್ ಫ್ರೆಂಡ್ಸ್. ನೋಡಿ ಇವಾಗ ಇದೆಲ್ಲ ಬೇಯ್ತು. ಈಗ ನಾನು ಫ್ರೆಂಡ್ಸ್ ರೈಸ್ನ ಬೇಯಿಸಿ ಇಟ್ಕೊಂಡಿದೀನಿ. ನಾನು ಅರ್ಧ ಪಾವು ರೈಸು, ಅರ್ಧ ಪಾವು ಹೆಸರು ಬೇಳೆ. ಫ್ರೆಂಡ್ಸ್, ಹೆಸರು ಬೇಳೆನೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಫ್ರೆಂಡ್ಸ್, ನಿಮ್ಗೆ ಪೊಂಗಲ್ಗೆ ಎಷ್ಟು ತೆಳ್ಳಗ್ ಬೇಕು ನೀರು ಅಷ್ಟು ಹಾಕೊಳ್ಳಿ. ನೋಡಿ, ನಾನು ಬೇಯುವಾಗ ನಾನು 1 1/4 ಲೀಟರ್ ಅಷ್ಟು ಆಗಿದೆ. ಈಗ 1 ಅರ್ಧ ಕಪ್ ಅಷ್ಟನ್ನ ನಾನು ಹೆಚ್ಚಿಸಿದೀನಿ ಫ್ರೆಂಡ್ಸ್. ನಾವು ರೈಸ್ಗೂ ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಿ. ಈಗ ಮಾಡುವಾಗ ಸ್ವಲ್ಪ ಉಪ್ಪು ಏನ್ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಬನ್ನಿ. ಸ್ವಲ್ಪನೇ ಉಪ್ಪು ಹಾಕಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಕಮ್ಮಿ ಇದ್ರೆ ನಾವು ಯಾವಾಗಾದ್ರೂ ಹಾಕೋಬಹುದಲ್ಲ, ಜಾಸ್ತಿ ಆದ್ರೆ ಕಷ್ಟ ಅಲ್ವಾ. ಈಗ ಫ್ರೆಂಡ್ಸ್ ಇದು ಒಂದೇ 1 ನಿಮಿಷ ಹಾಗೆ ಬೆಂದು ಹೋಗ್ಬಿಡುತ್ತೆ, ಯಾಕಂದ್ರೆ ಆಲ್ರೆಡಿ ರೈಸು ಬೆಂದಿದೆ ಫ್ರೆಂಡ್ಸ್. ನೋಡಿ, ನಾನು ರೈಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಇವಾಗ ನೋಡಿ ವಿಷಲ್ ಆಗ್ತಾ ಇದೆ, ಯಾಕೆಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ಎಲ್ಲಾನು ಜೊತೆಲೆ ಕೆಲಸ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇನ್ನ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನಾನೇನ್ ಸ್ಪೂನಲ್ಲಿ ಹಾಕಲ್ಲ ಫ್ರೆಂಡ್ಸ್, ಯಾವ್ದು ಅಳತೆ ಮೇಲೆ ಹಂಗೆ ಕಣ್ಣು ಗುರುತಿಗೆನೆ ಹಾಕ್ತೀನಿ. ನೋಡಿ, ಅವಾಗ ಫಸ್ಟೇ ತೋರಿಸಿದೆ 1 ಸ್ಪೂನ್ ಅಷ್ಟು. ನೋಡಿ, ಈಗ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಮೇನ್ ಬೇಕಾಗಿರೋದು ಏನಂದ್ರೆ ತುಪ್ಪ, ಹೆಸರು ಬೇಳೆ, ಮೆಣಸು. ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಎಷ್ಟು ನೀಟಾಗಿ. ಇದೇನಿಲ್ಲ ಫ್ರೆಂಡ್ಸ್, ಇನ್ನು ಒಂದೇ 1 ನಿಮಿಷ ಬೆಂದ್ರೆ ಇದಕ್ಕೆ ನಾವು ಲಾಸ್ಟ್ ಅಲ್ಲಿ ಹಾಕ್ಬೇಕಾಗಿರೋದು ಒಂದೇ ಒಂದು, ಅದನ್ನ ಇವಾಗ ನಾನು ತೋರಿಸ್ತೀನಿ. ಇದು ಫ್ರೆಂಡ್ಸ್ ಹೆಸರು ಬೇಳೆ ಏನ್ ಗೊತ್ತಾ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು. ಹೆಸರು ಬೇಳೆ
ನೀವು ಎಷ್ಟು ಒಂದು ಅರ್ಧ ಕಪ್ ಹೆಸರು ಬೇಳೆ ತಗೋತೀರಾ, ಅರ್ಧ ಕಪ್ ಹಾಕಿ ನೋಡಿ ಫ್ರೆಂಡ್ಸ್. ನಾನೀಗ ಲಾಸ್ಟ್ ಅಲ್ಲಿ ಕರ್ಬೇವಿನ ಸೊಪ್ಪನ ಇದು ಕೊತ್ತಂಬರಿ ಸೊಪ್ಪನ ಹಾಕ್ತಾ ಇದ್ದೀನಿ. ಇದು ಬಂದು ಇಷ್ಟೇ ಫ್ರೆಂಡ್ಸ್. ಈಗ ಇದ್ರದ್ದು ಎಷ್ಟು ಚೆನ್ನಾಗಿ ಒಂದೇ ಒಂದು ನಿಮಿಷ ಬೆಂದೋಗುತ್ತೆ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಇವಾಗ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್. ರೈಸ್ ಕಾಲ ಇಟ್ಟಿದ್ದೀನಿ, ರೈಸ್ ವಿಷಯ ಆಯ್ತು. ಇದು ಫ್ರೆಂಡ್ಸ್ ಯಾವ ರೀತಿ ಒಂದೇ ಸಮ ಬರುತ್ತೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈಸ್ 2 ವಿಷಲ್ ಆಯ್ತು. ನಾನು 3 ವಿಷಲ್ ಕೂಗಿಸ್ತೀನಿ. ಯಾಕಂದ್ರೆ ಒಂದೊಂದ್ಸಲ ಬೇಗ ನಾನು ಲಿಪ್ನ ಓಪನ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನನ್ಗೇನಾದ್ರೂ ಟೈಮ್ ಇರಲ್ವಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಒಂದೊಂದ್ಸಲ 3 ವಿಷಲ್ ಕೂಗಿಸ್ಕೊತೀನಿ. ಈಗ ನಾನು 3 ವಿಷಲ್ಲೇ ಕೂಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೊಂಗಲ್ಲು. ಮತ್ತೆ ಫ್ರೆಂಡ್ಸ್, ನಾವು ಈ ತರ ಎಲ್ಲ ಮಾಡಿದಾಗ ನಾವು ಟೇಸ್ಟ್ ನೋಡ್ಬೇಕು. ಏನ್ ಟೇಸ್ಟ್? ಉಪ್ಪಿನ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹೆಸರು ಬೇಳೆ ಎಲ್ಲ ಬೆಂದಿದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್? ದೇವಸ್ಥಾನದ ಟೇಸ್ಟ್ ನಾವು ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ? ಅದಕ್ಕೆ ಅಲ್ವಾ ದೇವ್ರು ಅಂತ ಹೇಳೋದು. ದೇವಸ್ಥಾನದಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟೇ ಕೊಟ್ರು ಇನ್ನ ತಿನ್ಬೇಕು ಅನ್ಸುತ್ತೆ. ಯಾರಿಗೆ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ ಫ್ರೆಂಡ್ಸ್ 2 ಸಲ ಪ್ರಸಾದ ಇಸ್ಕೊಂಡು ತಿನ್ಬತ್ತೀನಿ. ಅದ್ರಲ್ಲೂ ಪೊಂಗಲ್ ಅಂದ್ರೆ ಫ್ರೆಂಡ್ಸ್ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಶಿವನ್ ಟೆಂಪಲ್ ಇದೆ, ಅಲ್ಲಿ ಯಾವಾಗ ನೋಡಿ ಫ್ರೆಂಡ್ಸ್ ಪೊಂಗಲ್ ಕೊಡ್ತಾರೆ, ಬಿಸಿ ಬಿಸಿ ಬಾಣಸ್ವಾಡಿಲಿ. ನಾನು ಎಷ್ಟೋ ಸಲ ಕೆಲ್ಸಕ್ಕೆ ಹೋಗೋ ಫ್ರೆಂಡ್ಸ್ ಅದನ್ನೇ ನಾಷ್ಟ ತಿನ್ಕೊಂಡು ಹೋಗಿದ್ದೀನಿ. ನಂಚೂರು ನೀರ್ ಹಾಕ್ತೀನಿ. ಯಾಕೆ ಅಂದ್ರೆ ಇದು ಆರಿದ್ಮೇಲೆ ನೋಡಿ ಫ್ರೆಂಡ್ಸ್, ನಂದು ರೈಸ್ 3 ವಿಷಲ್ ಆಗೋಯ್ತು. ಇವಾಗ ಮೂಲಂಗಿ, ಚಪ್ರ ಬದನೆಕಾಯಿ, ತೊಗರಿಕಾಳು ಅದನ್ನ ಫ್ರೆಂಡ್ಸ್ ನಾನು ಸಾಂಬಾರ್ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಹಸಿ ತೊಗರಿಕಾಳು ಎಷ್ಟು ಚೆನ್ನಾಗೈತಿ. ನಾನು ಹಸಿ ತೊಗರಿಕಾಳು ಅದ್ರದ್ದು ಇವಾಗ ಸಾಂಬಾರ್ ಮಾಡೋದು ಫ್ರೆಂಡ್ಸ್. ನೋಡಿ ಪೊಂಗಲ್ ರೆಡಿ ಆಯ್ತು. ವಾರದಲ್ಲಿ 1 ದಿವಸನಾದ್ರೂ ಮಾಡ್ಕೊಂಡು ತಿನ್ಬೇಕಲ್ಲ ಫ್ರೆಂಡ್ಸ್. ನಮಗೂ ಯಾವಾಗ್ಲೂ ಬಿಸಿ ಆಗೇ ಇರ್ತೀವಿ. ಇದು ಫ್ರೆಂಡ್ಸ್ ನೋಡಿ, ಇದು ಈಗ ಫುಲ್ ನೀರ್ ತರ ಕಾಣ್ತಾ ಇದೆ ಫ್ರೆಂಡ್ಸ್. ನಾವು ಕೆಳಕ್ಕೆ ಇಳಿಸಿದ ತಕ್ಷಣ ನೋಡಿ ಈ ತರ ಕಾಣಿಸ್ಬೇಕು ನಮ್ಗೆ. ಕೆಳಕ್ಕೆ ನಾವ್ ಇದನ್ನ ತೆಗೆದ ತಕ್ಷಣ ಅದು ಒಂಥರಾನೇ ಟೇಸ್ಟ್ ಇರುತ್ತೆ, ಮತ್ತೆ ಗಟ್ಟಿ ಆಗುತ್ತೆ. 2 ನಿಮಿಷ ಬಿಟ್ರೆ ಸಾಕು. ನೋಡಿ ಫ್ರೆಂಡ್ಸ್, ಬರೀ ಅರ್ಧ ಪಾವ್ ಅಕ್ಕಿ, ಅರ್ಧ ಪಾವ್ ಹೆಸರು ಬೇಳೆನ ಹಾಕಿದೀನಿ. ಎಷ್ಟು ಜಾಸ್ತಿ ಆಗಿದೆ ನೋಡಿ. ಬೇಳೆಲು ಎಲ್ಲ ಅದು ಹಿಗ್ಗುತ್ತೆ, ಜಾಸ್ತಿ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ವೀಕ್ಲಿ 1 ಟೈಮ್ ಆದ್ರೂ ಇದನ್ನ ಮಾಡ್ಕೊಂತೀನಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹೆಸರು ಬೇಳೆ ಮತ್ತೆ ಇದನ್ನ ಉರಿವಾಗ ನಾನೇನ್ ತೋರಿಸ್ತಿಲ್ಲ ಫ್ರೆಂಡ್ಸ್. ಅದನ್ನ ನೀವ್ ಹೆಸರು ಬೇಳೆನ ಹಸಿದ್ ಹಾಕ್ಬೇಡಿ. ಒಬ್ಬೊಬ್ರು ಹಸಿದ್ ಹಾಕ್ತಾರೆ, ಅದು ಅಷ್ಟು ಟೇಸ್ಟ್ ಬರಲ್ಲ. ನೀವ್ ಯಾವ್ದೇ ಕಾರಣಕ್ಕೂ ಈ ತರ ಹುರ್ದಾಕಿ. ಒಂಚೂರು ತುಪ್ಪ ಆಯ್ತು ಫ್ರೆಂಡ್ಸ್, ಹಾಕಿದೀನಿ. ಇದ್ರಾಗ ಬಾಟ್ಲು ಖಾಲಿ ಆಯ್ತು ಹಳೇದು. ನೋಡಿ ಫ್ರೆಂಡ್ಸ್, ಈ ತರ ಐತಿ. ಈಗ ಫ್ರೆಂಡ್ಸ್ ಇದನ್ನ 2 ನಿಮಿಷ ಮುಚ್ಚಿದ್ರೆ ಸಾಕು. ಒಂದು ಪೂರ್ತಿ ಆರಿ ಅದು ಒಂದು ಹದಕ್ಕೆ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಆರೋಗ್ಯಕ್ಕೂ ಒಳ್ಳೇದು. ಯಾವತ್ತಾದ್ರೂ ಒಂದ್ಸ ಇದನ್ನ ನಾಷ್ಟಕ್ಕೆ ಮಾಡ್ಕೊಂಡ್ರೆ ನಮ್ಗೂ ಇಲ್ಲ. ಆದ್ರೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಇದಕ್ಕಿಷ್ಟೇ ಜಾಸ್ತಿ ನಮಗೆ ಕೆಲ್ಸನೂ ಇಲ್ಲ. ಈರುಳ್ಳಿ ಹಾಕೋ ಆಗಿಲ್ಲ. ಬೆಳ್ಳುಳ್ಳಿ ಹೆಚ್ಕೊಂಡು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ತೆಂಗಿನಕಾಯಿ ತುರ್ದು ಹಾಕಿದ್ರೆ ನೋಡಿ ಫ್ರೆಂಡ್ಸ್, ಯಾವ್ದು ಲೆಮನ್ ಯಾವ್ದು ಹಾಕ್ಬಾರ್ದು ಫ್ರೆಂಡ್ಸ್ ಇದಕ್ಕೆ. ನೋಡಿದ್ರೆ ಫ್ರೆಂಡ್ಸ್, ಈಗ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಇವಾಗ ಮುಚ್ಚಿಟ್ಬಿಡ್ತೀನಿ. ಕರೆಕ್ಟ್ ಆಗಿ ಅದಕ್ಕೆ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸದ್ಯ ಈಗ ಬೆಂಗಳೂರಲ್ಲಿ ಮಳೆ ಇಲ್ಲ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಒಂದು 5 ನಿಮಿಷ ನಾನು ಸ್ಟವ್ನ ನೋಡಿ ಫ್ರೆಂಡ್ಸ್ ಆಫ್ ಮಾಡಿದೆ. ಒಂದು 5 ನಿಮಿಷ ಇದನ್ನ ಮುಚ್ಚಿಡೋಣ. ಓಕೆ ಫ್ರೆಂಡ್ಸ್, ಬಾಯ್.